ಸರ್ ನಿಮ್ಮ ಹೆಸರು? ಪ್ರಭಾಕರ್ ಅಂತ. ಏನ್ ಮಾಡ್ತೀರಾ? ನಾವು ಬಿಸ್ನೆಸ್ APMC ಇರ್ತೀವಿ. ಹೇಗಿದೆ ಸರ್ ವ್ಯಾಪಾರ ಎಲ್ಲ? ವ್ಯಾಪಾರ ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ. ಇಲ್ಲೇನು ವ್ಯಾಪಾರಸ್ಥರಿಗೆ ಏನು ಸಮಸ್ಯೆ ಅಲ್ವಾ? ರೈತರಿಗೆ, ವ್ಯಾಪಾರಸ್ಥರಿಗೆ ಎಲ್ಲ ಪರವಾಗಿಲ್ಲ, ಎಲ್ಲ ಚೆನ್ನಾಗಿದೆ. ಬೇಲೂರು ಅಭಿವೃದ್ಧಿ ಆಗಿದೆ ಅನ್ಸುತ್ತಾ ಅಥವಾ ಆಗ್ತಾ ಇದೆಯಾ? ಆಗ್ತಾ ಇದೆ. ಈಗ ನಮ್ಮ ಶಾಸಕರು HK ಸುರೇಶ್ ಅಣ್ಣನವರು ತುಂಬಾ ಕೆಲಸ ಮಾಡಿಸ್ತಾ ಇದ್ದಾರೆ. ಎಲ್ಲಾ ಕಡೆನೂ ಸುತ್ತಾಡ್ಕೊಂಡು ಏನೇ ಸಮಸ್ಯೆ ಇದ್ರು ಬಗೆಹರಿಸ್ಕೊಂಡು ಎಲ್ಲಾನು ಒಂದೇ ಮತದಲ್ಲಿ ತಗೊಂಡು ಎಲ್ಲಾ ಸಮಾಜ ಒಂದೇ ರೀತಿ ನೋಡ್ಕೊಂಡು ತುಂಬಾ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಎಲ್ಲ ಸಾಮಾನ್ಯರಿಗೆಲ್ಲ ಸಿಗ್ತಾರೆ. ಪ್ರತಿಯೊಬ್ಬರಿಗೂ ಮನೆಗೂ ಚಿಕ್ಕ ಮಕ್ಕಳಿಂದ ಹಿಡಿದು ಅವ್ರು ಯಾರು ಅಂತೇಳಿ ಗೊತ್ತಾಗಿದೆ. ತುಂಬಾ ಜನ ಹೇಳೋದು ರಸ್ತೆ ಸಮಸ್ಯೆ, ಟ್ರಾಫಿಕ್, ಮತ್ತೊಂದು ಅದನ್ನ ಬಿಟ್ಟು ನಿಜಕ್ಕೂ ಬೇಲೂರ್ಗೆ ಏನಾಗಬೇಕು? ತುಂಬಾ ಅಭಿವೃದ್ಧಿ ಆಗ್ಬೇಕು ಸರ್. ರಸ್ತೆ ಆಗ್ಬೇಕು, ಯಾತ್ರಿ ನಿವಾಸಗಳಿಲ್ಲ, ಇಲ್ಲಿ ಬಂದು ಉಳ್ಕೊಳ್ಳೋರಿಗೆ ಶೌಚಾಲಯ ವ್ಯವಸ್ಥೆ ಶುದ್ಧ ಆಗ್ಬೇಕು. ತುಂಬಾ ಅವ್ರ ಕೈಲಾದೆಲ್ಲ ಕೆಲಸ ಮಾಡ್ತಾ ಇದಾರೆ. ಶಾಸಕರ ಗಮನಕ್ಕೆ ಸಮಸ್ಯೆಗಳು ತುಂಬಾ ಬೇರೆಯಿಂದ ತುಂಬಾ ಅಡ್ಡಾಚಣೆ ಆಗ್ತಿದ್ದೇವೆ, ಎಲ್ಲವನ್ನೂ ಬಗೆಹರಿಸ್ಕೊಂಡು ಅವರು ಹೋಗ್ತಾ ಇದಾರೆ. ನಿಮ್ಮ ಹೆಸರು? ಸರ್ ಆನಂದ್ ಅಂತೇಳಿ. ನೀವೇನ್ ಮಾಡೋದು? ಸರ್ ನಾನು APMC ಬಿಸ್ನೆಸ್ ಮಾಡ್ತೀನಿ. ರಸ್ತೆ ಸಮಸ್ಯೆ ಮೇಜರ್ ಅಂತ ಹೇಳ್ತಾರೆ, ನಿಮ್ ಪ್ರಕಾರ ಬೇರೆ ಏನಿದೆ? ಸ್ವಲ್ಪ ಇಂಡಸ್ಟ್ರಿಯಲ್ ಬೇಕು. ಬೇಲೂರಿಗೆ ಜೋಳ ಬೆಳೆಯೋದು, ಈ ಆಲೂಗೆಡ್ಡೆ ಬೆಳೆಯೋದ್ರಿಂದ ಒಳ್ಳೆ ಇನ್ಕಮ್ ಇಲ್ಲ. ಜಾಸ್ತಿ ಕಾಫಿ ತೋಟ ಕೂಡ ಇಲ್ಲ. ಎಲ್ಲ ರೈತರು ತರಕಾರಿ ಬೆಳೀತಾರೆ, ಬೆಂಬಲ ಬೆಲೆ ಬೇಕು. ಬಟ್ ಇವರು ವೈಯಕ್ತಿಕವಾಗಿ ಸುರೇಶ್ ಅಣ್ಣ ಎಲ್ಲರಿಗೂ ಸ್ಪಂದಿಸ್ತಾ ಇದ್ದಾರೆ. ಈಗ ನೀವು APMC ಇರೋದ್ರಿಂದ ನಿಮಗೆ ಗೊತ್ತಿರುತ್ತೆ, ಬೆಂಬಲ ಬೆಲೆ ಸಿಗ್ತಿದ್ಯಾ ರೈತರಿಗೆ ಒಂದಂತಕ್ಕೆ? ಇವಾಗ ಸರ್ ರೈತರಿಗೆ ತುಂಬಾ ಕಷ್ಟ ಆಗಿದೆ. ಯಾವ ಬೆಳೆ ಬಂದ್ರೆ ರೇಟ್ ಇರಲ್ಲ, ಇಲ್ಲ ಮಳೆ ಇರಲ್ಲ, ಯಾವ ರೇಟ್ ಇದ್ದಾಗ ಬೆಳೆ ಇರಲ್ಲ. ಈ ತರದ ವ್ಯತ್ಯಾಸಗಳು ಆಗ್ತಾ ಇದೆ. ದಲ್ಲಾಳಿ ಸಮಸ್ಯೆ ಏನಿಲ್ವಾ? ಇಲ್ಲ ಸರ್, ಆ ತರ ಏನಿಲ್ಲ. ನಾವೆಲ್ಲ APMC ಇದೀವಿ. ಬೇಲೂರಲ್ಲಿ ರೈತರುಗಳಿಗೆ ಯಾವುದೇ ಸಮಸ್ಯೆ ಇಲ್ಲ. ನಿಮ್ ಪ್ರಕಾರ ಏನೇನು ಆಗಿದೆ ಅಭಿವೃದ್ಧಿ ಅಥವಾ ಏನಾಗಬೇಕಿಲ್ಲ? ಸರ್ ಮನೆಗಳು ಆಗಿಲ್ಲ. ಕೆಲವೊಂದು ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿಲಿ ಎಲ್ಲ ತುಂಬಾ ಸಮಸ್ಯೆ ಇದೆ. ಏನಾರು ಕೆಲಸ ಇಲ್ಲ. ಗಿಡ ಹೆಂಗಲ್ಲು ಇವೆಲ್ಲ ಹಂಗಂಗೆ ಕಾಡು ಬೆಳೆದಾವೆ. ಕೇಳಿರಿ ಪಂಚಾಯತಿಯರು MLA ಕೇಳಿ ಅಂತಾರೆ, MLA ನಮಗೆ ಬರೋಲ್ಲ, ಪಂಚಾಯತಿ ಕೇಳಿ ಅಂತಾರೆ. ಇವೆಲ್ಲ ತುಂಬಾ ಸಮಸ್ಯೆ ಇದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.